ಫಸ್ಟ್ ಕ್ವಶನ್ ಅದೇ ಆಗಿರ್ಬೇಕಾಗಿತ್ತು. ನವರೋಜ್ ಪೂರ್ವನ ಇವತ್ತು ದಿವಸ ನಾವು ಟೆಂಟೇಟಿವ್ ಆಗಿ ಮಾರ್ಚ್ ಲಾಸ್ಟ್ ವೀಕ್ನಾಗ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿದ್ದೀವಿ. ಈಗ ಹಿಂದೆ ಏನು ನಾವು ಮಾಡಿದ್ವಿ ಆ ಎಲ್ಲ ಇದನ್ನ ವಾಪಸ್ ತೆಗೆಸ್ಕೊಂಡು ಅದನ್ನ ಒಂದು ಮತ್ತೊಮ್ಮೆ ರಿವೈವ್ ಮಾಡ್ಕೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಬಹಳ ವ್ಯವಸ್ಥಿತವಾಗಿ ಆಗಿತ್ತು, ಬಹಳ ಸುಂದರವಾಗಿ ಆಗಿತ್ತು. ಮತ್ತು ಪ್ರಥಮ ಬಾರಿ ನಾವು ಅದರ ಸಂಗೀತ ಮಾಲಕ್ಕೆ ಹೋಗಿದ್ದೀವಿ. ಇಲ್ಲೇ ಸಿಟ್ಟಾಗಿ ನಿಮಿಷ ಹೇಳ್ತಾ ಇದೀನಿ, ಕೇಳಿ ಮುಗಿಸ್ಲಿ ನಿಮಿಷ ಮುಗಿದ್ಮೇಲೆ. ನಾವು ಪ್ರಥಮ ಬಾರಿಗೆ ಎಲ್ಲರೂ ಕೂಡ ಬಿಜಾಪುರ ಇಲ್ಲೇನೆ ಆಗ್ತಿತ್ತು ಏನ್ರಿ. ಈ ಸಲ ಪ್ರಥಮ ಬಾರಿಗೆ ಹೋದ ಸಲ ನಾವೇನ್ ಮಾಡಿದ್ವಿ, ಸಂಗೀತ ಮಾಲಕ್ಕೆ ಅಲ್ಲಿ ಒಯ್ದು ಇವತ್ತು ದಿವಸ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಬ್ಲೆಂಡ್ ಮಾಡಿದ್ದೀವಿ, ಮಿಕ್ಸಪ್ ಮಾಡಿದ್ದೀವಿ. ಆ ರೀತಿ ಇವತ್ತು ದಿವಸ ಒಂದು ನವರೋಜ್ ಪುರ್ ಉತ್ಸವನ ಅತಿ ಒಂದು ಅರ್ಥಪೂರ್ಣವಾಗಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾತ್ರ. ಯಾರು ಕೇಳ್ತಾರೆ ಏನು ಕ್ವಶನ್? ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ. ಅದ್ರಾಗ ಬ್ಲೆಂಡ್ ಮಾಡೋಣಂತೆ 3 ರಾಷ್ಟ್ರ ಮಟ್ಟದವರು, ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ 3 ಮಂದಿ 3 ಗುಣಾನವನ್ನ ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಇವತ್ತು ದಿವಸ ಜಿಲ್ಲಾ ಕಲಾವಿದರಿಗೆ ಕೂಡ ಅವಕಾಶ ಕೊಡೋದು. ಮಾರ್ಚ್ ಸ್ವಲ್ಪ ನೋಡೋಣ ಅಂತ ಟೆಂಟೇಟಿವ್ ಮಾಡಿದೀವಿ. ಎಕ್ಸಾಮ್ಸ್ ಅದನ್ನ ನೋಡ್ಕೊಂಡು ಏಪ್ರಿಲ್ ಮತ್ತೆ ಬಹಳ ಬಿಸಿಲಾಗ್ತದೆ. ಎಕ್ಸಾಮ್ಸ್ ಅನ್ನೋದು ಶೆಡ್ಯೂಲ್ ಬರಲಿಲ್ಲ ಸರ್. ಶೆಡ್ಯೂಲ್ ಬಂದ್ರೆ PUC 28 ಫೆಬ್ರವರಿ ಸ್ಟಾರ್ಟ್ ಇದೆ ಸರ್. SSLC ಮಾರ್ಚ್ ಎಂಡ್ ಸರ್. ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಎಂಡಿಗೆ ಇರೋದು. ಮಾರ್ಚ್ ಅಂತ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ನೋಡೋಣ, ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡೋಣ. ಒಂದು ವಾರ ಈ ಕಡೆ ಮಾಡೋಣ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾವ ಎಕ್ಸಾಮಿನೇಷನ್ ನೋಡ್ಕೊಂಡು